ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಓದು ಕರ್ನಾಟಕ ಆರಂಭಿಕ, ಮಧ್ಯಂತರ ಮತ್ತು ಅಂತಿಮ ಮೌಲ್ಯಮಾಪನ ವರದಿಯನ್ನು ಸ್ಯಾಟ್ಸ್ DSCRT ವೆಬ್ಸೈಟ್ನಲ್ಲಿ ಹೇಗೆ ನಮೂದಿಸುವುದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈಗ ನಾವು ಬ್ರೌಸರ್ನಲ್ಲಿ ಸ್ಯಾಟ್ಸ್ DSCRT ಅಂತ ಬ್ರೌಸ್ ಮಾಡ್ಕೊಳ್ಬೇಕು. ನಂತರ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀವಿ. ನಂತರ ಇಲ್ಲಿ ನಮಗೆ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಸ್ಯಾಟ್ಸ್ದು ಓಪನ್ ಆಗುತ್ತೆ. ಇಲ್ಲಿ ನಮಗೆ ಸ್ಯಾಟ್ಸ್ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಟ್ಯಾಬ್ ಓಪನ್ ಆಗುತ್ತೆ. ನಾವೇನಾದರೂ ಸ್ಯಾಟ್ಸ್ LBA ಅಂತ ಏನಾದರೂ ಬ್ರೌಸ್ ಮಾಡ್ಕೊಬಿಟ್ರೆ ನಮಗೆ ಇಲ್ಲಿ LBA ಟ್ಯಾಬು ಓಪನ್ ಆಗುತ್ತೆ. ಇದಕ್ಕೂ ಮತ್ತು ಅದಕ್ಕೂ ಎರಡು ಡಿಫ್ರೆನ್ಸ್ ಇದೆ. LBA ಟ್ಯಾಬ್ಗೂ ಮತ್ತು DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಎರಡಕ್ಕೂ ವ್ಯತ್ಯಾಸ ಇದೆ. ನಾವು ಇಲ್ಲಿ ಓದು ಕರ್ನಾಟಕವನ್ನು ನಾವು ಹಾಕ್ತಾ ಇದೀವಿ ಅಂದರೆ ಸ್ಯಾಟ್ಸ್ DSCRT ವೆಬ್ಸೈಟ್ಗೆ ಬಂದು ನಾವು ಇಲ್ಲಿ ಕಂಪ್ಲೀಟನ್ನು ಮಾಡಬೇಕಾಗುತ್ತೆ. ಸ್ಯಾಟ್ಸ್ DSCRT ವೆಬ್ಸೈಟ್ಗೆ ಬರೋಕ್ಕೆ ಗೊತ್ತಾಗ್ತಿಲ್ಲ ಅಥವಾ ಬ್ರೌಸ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ. ನೀವು ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೇರವಾಗಿ ಲಾಗಿನ್ ಪೇಜ್ಗೆ ಹೋಗ್ಬೋದು. ಮೊದಲಿಗೆ ನಾವು ಇಲ್ಲಿ HM ಯಾವ ಟೀಚರ್ಗೆ ಅಸೈನ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಸ್ಯಾಟ್ಸ್ ಯೂಸರ್ನಲ್ಲಿ HM ಮೊದಲಿಗೆ ಅಸೈನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವು ಸ್ಯಾಟ್ಸ್ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮ್ಮ ಶಾಲೆಯ ಸ್ಯಾಟ್ಸ್ ಯೂಸರ್ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಹಾಕಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ನಂತರ HM ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಇಲ್ಲಿ OTPಯನ್ನು ಸರಿಯಾಗಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನಮಗೆ ಈಗ ಇಲ್ಲಿ ಸ್ಯಾಟ್ಸ್ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಹೋಮ್ ಪೇಜು ಓಪನ್ ಆಗುತ್ತೆ. ಇಲ್ಲಿ ನಾವು ಮೊದಲಿಗೆ ಅಸೈನ್ ಪ್ರೋಗ್ರಾಮ್ ಟು ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಟೀಚರ್ ನೇಮನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಟೀಚರ್ಗೆ HM ಅಸೈನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಟೀಚರ್ ಅಸೈನನ್ನು ಮಾಡಬೇಕಾಗುತ್ತೆ. ಟೀಚರ್ ಅಸೈನ್ ಮಾಡಿದ ನಂತರ ಇಲ್ಲಿ ನಾವು ಯಾವ ಪ್ರೋಗ್ರಾಮ್ಗೆ ಟೀಚರ್ನ ಅಸೈನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಇಲ್ಲಿ HM ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಾನು ಓದು ಕರ್ನಾಟಕ ತಗೊಳ್ತಾ ಇದ್ದೀನಿ. ಈಗ ಅಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟೀಚರ್ ಅಸೈನ್ ಸಕ್ಸಸ್ಫುಲಿ ಅಂತ ಮೇಲ್ಗಡೆ ಪಾಪಪ್ ಮೆಸೇಜ್ ಬರುತ್ತೆ. ಕೆಳಗಡೆ ಇಲ್ಲಿ ಲಿಸ್ಟ್ ಆಫ್ ಟೀಚರ್ ಪ್ರೋಗ್ರಾಮ್ ಅಸೈನ್ಡ್ ಅಲ್ಲಿ ಏನಾದರೂ ಟೀಚರನ್ನು ಚೇಂಜ್ ಮಾಡಬೇಕು ಅಥವಾ ನಾವು ಅಸೈನ್ ಮಾಡೋದು ತಪ್ಪಾಗಿದೆ ಅಂದರೆ ಇಲ್ಲಿ ನೀವು ರಿಮೂವ್ ಮೇಲೆ ಕ್ಲಿಕ್ ಮಾಡ್ಬೋದು. ರಿಮೂವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಸೈನ್ ಟೀಚರ್ ಡೀಟೇಲ್ ಡಿಲೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೀವು ಯಾವ ಟೀಚರ್ನ ಅಸೈನ್ ಮಾಡಬೇಕು ಸೊ ನೋಡಿಕೊಂಡು ನೀವು ಅಸೈನ್ ಮಾಡಿದ್ರೆ ನಂತರ ಇಲ್ಲಿ ಸೇವ್ ಮಾಡಿದ್ರೆ ಅಸೈನ್ ಆಗುತ್ತೆ. ಇದಾದ ನಂತರ ಇಲ್ಲಿ ಟೀಚರ್ ಲಾಗಿನ್ಗೆ ಹೋಗಿ ಅವರ KG ID ನಂಬರನ್ನು ಹಾಕಿ ನಂತರ ಅಲ್ಲಿ ನಾವು ಓದು ಕರ್ನಾಟಕ ಆರಂಭಿಕ ಅಂತ, ಮಧ್ಯಂತರ ಅಂತ ಹಾಗೂ ಅಂತಿಮ ಮೌಲ್ಯಮಾಪನವನ್ನು ಅಲ್ಲಿ ಕಂಪ್ಲೀಟ್ ಮಾಡಬಹುದು. ಈಗ HM ಟೀಚರನ್ನು ಪ್ರೋಗ್ರಾಮ್ಗೆ ಅಸೈನ್ ಮಾಡಿದ ನಂತರ ಅಗೈನ್ ಬ್ರೌಸರ್ನಲ್ಲಿ ಸ್ಯಾಟ್ಸ್ DSCRT ಅಂತ ಬ್ರೌಸ್ ಮಾಡಿಕೊಂಡು ನಂತರ DSCRT ಪ್ರೋಗ್ರಾಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಯಾರಿಗೆ HM ಅಸೈನ್ ಮಾಡಿರ್ತಾರೋ ಓದು ಕರ್ನಾಟಕ ಪ್ರೋಗ್ರಾಮ್ಗೆ ಆ ಟೀಚರು ಇಲ್ಲಿ ಟೀಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಯೂಸರ್ ನೇಮ್ಗೆ ಅವರ KG ID ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಯೂಸರ್ ನೇಮ್ಗೆ KG ID ನಂಬರ್ ಎಂಟರ್ ಮಾಡಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTPಯನ್ನು ನೋಡಿ ಸರಿಯಾಗಿ ಇಲ್ಲಿ ಎಂಟರ್ ಮಾಡಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಟೀಚರ್ ಸ್ಯಾಟ್ಸ್ DSCRT ಪ್ರೋಗ್ರಾಮ್ ಆ್ಯಂಡ್ ಆಕ್ಟಿವಿಟೀಸ್ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಓದು ಕರ್ನಾಟಕ ಅಂತ ಕಾಣಿಸ್ತದೆ. ಏನಾದರೂ ಇಲ್ಲಿ HM ಅಸೈನ್ ಮಾಡಿಲ್ಲ ಅಂದರೆ ನಮಗೆ ಇಲ್ಲಿ ಟ್ಯಾಬು ಖಾಲಿ ಕಾಣಿಸ್ತಾ ಹೋಗುತ್ತೆ. ಈಗ ನಾವು ಓದು ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿಕೊಂಡು ಓದು ಕರ್ನಾಟಕ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್. ಇಲ್ಲಿ 3 ಇದೆ, ಬೇಸ್ ಲೈನ್, ಮಿಡ್ ಲೈನ್ ಮತ್ತು ಎಂಡ್ ಲೈನ್ ಅಂತ. ಆರಂಭಿಕ, ಮಧ್ಯಂತರ ಮತ್ತೆ
ಅಂತಿಮ ಮೌಲ್ಯಮಾಪನ ನಾನು ಮೊದಲಿಗೆ ಬೇಸ್ ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಲೆವೆಲ್, ಇಲ್ಲಿ ನಮಗೆ ಒಂದೇ ತೋರಿಸೋದು ಬೇಸಿಕ್ ಲೆವೆಲ್. ನಂತರ ಇಲ್ಲಿ ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಮಾಡಿದ ನಂತರ ಆ ತರಗತಿಯಲ್ಲಿರುವ ಮಕ್ಕಳ ಲಿಸ್ಟ್ಲಿ ತೋರಿಸ್ತಾ ಹೋಗ್ತಾರೆ. ನಿಮ್ಗೇನಾದರೂ ಇಲ್ಲಿ ಮಕ್ಕಳು ಜಾಸ್ತಿ ಇದ್ದಾಗ ಇಲ್ಲಿ ಶೋ ಆಗ್ತಿಲ್ಲ ಅಂದರೆ ಇಲ್ಲಿ 50 ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳು ಇಲ್ಲಿ ಶೋ ಆಗ್ತಾರೆ. ನಂತರ ಇಲ್ಲಿ ಪಕ್ಕಕ್ಕೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಸ್ಯಾಂಪಲ್ ನಂಬರ್ನ ಕೇಳುತ್ತೆ. ಇಲ್ಲಿ 1 2 3 4 ಸ್ಯಾಂಪಲ್ ನಂಬರ್ಸ್ ಇರುತ್ತೆ. ನಂತರ AB ಅಂದರೆ ಆಬ್ಸೆಂಟು. ಇಲ್ಲಿ ಸ್ಯಾಂಪಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬೇಸಿಕ್ ರೀಡಿಂಗು ನೀವು ಯಾವ ಥರ ಇದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ನಂಬರ್ ರೆಕಗ್ನೈಸೇಷನು ಇಲ್ಲಿ 1 ಡಿಜಿಟ್ 2 ಡಿಜಿಟ್ 3 ಡಿಜಿಟ್ ಅಥವಾ ಬಿಗಿನರು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಡಿಷನ್ನು ಮಾಡಕ್ಕೆ ಬಂದರೆ ಕ್ಯಾನ್ ಅಂತ ಹಾಕಿ, ಇಲ್ಲ ಅಂದರೆ ಕೆನಾಟ್ ಅಂತ ಹಾಕ್ಬೇಕಾಗುತ್ತೆ. ನಂತರ ಸಬ್ಟ್ರಾಕ್ಷನ್ ಕೂಡ ಹಾಗೆ ನೀವು ಕ್ಯಾನ್ ಆರ್ ಕೆನಾಟ್ ಎರಡೇ ಆಪ್ಷನ್ ಇರೋದು. ಮಾಡಕ್ಕೆ ಬಂದರೆ ಕ್ಯಾನ್ ಅಂತ ಹಾಕಿ, ಮಾಡಕ್ಕೆ ಬರಲಿಲ್ಲ ಅಂದರೆ ಕೆನಾಟ್. ನಂತರ ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಷನ್ ಇಷ್ಟನ್ನು ಫಿಲ್ ಮಾಡಿದ ನಂತರ ಈಗ ಎಲ್ಲ ಮಕ್ಕಳನ್ನು ನಾವು ಹೀಗೆ ಫಿಲ್ ಮಾಡ್ತಾ ಬರಬೇಕಾಗುತ್ತೆ. ಸ್ಯಾಂಪಲ್ ನಂಬರ್ನ ನೆಕ್ಸ್ಟು 2 ತಗೊತಾ ಇದ್ದೀನಿ. ನಂತರ ಬೇಸಿಕ್ ರೀಡಿಂಗನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ನಂತರ ನಂಬರ್ ರೆಕಗ್ನೈಸೇಷನ್ ಯಾವ ಡಿಜಿಟ್ ಅಂತ ಇಲ್ಲಿ ತಗೊಳ್ತಾ ಹೋಗ್ತೀನಿ. ನಂತರ ಅಡಿಷನ್, ಸಬ್ಟ್ರಾಕ್ಷನ್ ಹಾಗೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಇಷ್ಟನ್ನು ಮಾಡಕ್ಕೆ ಬಂದರೆ ಕ್ಯಾನ್ ಅಂತ ಹಾಕಿ, ಇಲ್ಲಾಂದರೆ ಕೆನಾಟ್ ಅಂತ ಹಾಕಿ. ನಂತರ ಥರ್ಡ್ ಸ್ಟೂಡೆಂಟ್ಗೆ 3 ಅಂತ ಹಾಕ್ತೀರಿ. ಹೀಗೆ 1 2 3 4 ಆದಮೇಲೆ ಮತ್ತೆ ನಾವು ಅಗೈನ್ 1 2 3 4 ಇಂದ ಮತ್ತೆ ಶುರು ಮಾಡ್ತಾ ಬರಬೇಕಾಗುತ್ತೆ. ಹೀಗೆ ನೀವು ಎಲ್ಲ ಮಕ್ಕಳನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ಮಕ್ಕಳ ಡೀಟೇಲ್ಸನ್ನು ಫಿಲ್ ಮಾಡಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಶೋ ಆಗುತ್ತೆ ಅಸೆಸ್ಮೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ನಾವು ಇಲ್ಲಿ ಫೈನಲ್ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಹಾಗೆ ನಾನು ಕ್ಲಾಸ್ ಮತ್ತೆ ನೀವು ಬೇಸ್ ಲೈನ್ ಅನ್ನ ಮಾಡಿದ್ರಿ, ಬೇಸ್ ಲೈನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಲೆವೆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡೇಟ್ ಅನ್ನ ಯಾವುದನ್ನ ಸೆಲೆಕ್ಟ್ ಮಾಡಿದ್ರೋ ಮುಂಚೆ ಆ ಡೇಟ್ ಅನ್ನ ಸೆಲೆಕ್ಟ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಏನಾದರೂ ನೀವು ತಪ್ಪೇನಾದರೂ ಮಾಡಿದರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಡೇಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಏನಾಗುತ್ತೆ ಅಸೆಸ್ಮೆಂಟ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ಎಲ್ಲ ಸರಿ ಇದ್ದರೆ ಫೈನಲ್ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಪಾಪಪ್ ತೋರಿಸ್ತಾ ಇದೆ, ಆರ್ ಯು ಶ್ಯೂರ್ ಯು ವಾಂಟ್ ಟು ಸಬ್ಮಿಟ್, ಒನ್ ಸಬ್ಮಿಟೆಡ್ ಇಟ್ ಕ್ಯಾನಾಟ್ ಬಿ ಮಾಡಿಫೈಡ್. ಏನಾದರೂ ಮಾಡಿಫೈ ಮಾಡೋದಿದ್ರೆ ಮುಂಚೆನೇ ಮಾಡಿಫೈ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೀವು ಒಂದ್ಸಲಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಏನು ಮಾಡಿಫೈ ಮಾಡೋಕ್ಕೆ ಆಗಲ್ಲ. ನಾನು ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಅಸೆಸ್ಮೆಂಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿಗೆ ನಾವು ಓದು ಕರ್ನಾಟಕವನ್ನ ಬೇಸ್ ಲೈನ್ ಅನ್ನು ನಾವು ತೋರಿಸಿದೀವಿ. ಅಂದರೆ ಆರಂಭಿಕ ಹಂತದ ಮೌಲ್ಯಮಾಪನ ಹೇಗೆ ಮಾಡೋದು, ಸ್ಯಾಟ್ಸ್ DSCRT ಪ್ರೋಗ್ರಾಮ್ ಅಂಡ್ ಆಕ್ಟಿವಿಟಿ ಟ್ಯಾಬಲ್ಲಿ ಅನ್ನೋದನ್ನ ಹೀಗೆ ನೀವು ಎಲ್ಲ ಹಂತಗಳನ್ನು ಕಂಪ್ಲೀಟ್ ಮಾಡಿ. ಟೀಚರ್ ಓದು ಕರ್ನಾಟಕವನ್ನು ಎಂಟರ್ ಮಾಡಿದ ನಂತರ HM ರಿಪೋರ್ಟ್ ನೋಡಬೇಕು ಅಂದರೆ HM ಲಾಗಿನಲ್ಲಿ ಓದು ಕರ್ನಾಟಕ ಟ್ಯಾಬ್ಗೆ ಬಂದುಬಿಟ್ಟು ಓದು ಕರ್ನಾಟಕ ಅಸೆಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಟೀಚರ್ ಯಾವ ಗ್ರೇಡನ್ನು ಮಾಡಿರ್ತಾರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಸೆಲೆಕ್ಟ್ ಅಸೆಸ್ಮೆಂಟ್ ಟೈಪ್ ಬೇಸ್ ಲೈನ್ ಆರ್ ಮಿಡ್ ಲೈನ್ ಎಂಡ್ ಲೈನ್ ಆ ಮೂರರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಲೆವೆಲನ್ನು ಸೆಲೆಕ್ಟ್ ಮಾಡಿಕೊಂಡು ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೀಚರ್ ಯಾವ ಹಂತದ ಮೌಲ್ಯಮಾಪನವನ್ನು ಎಷ್ಟು ಕಂಪ್ಲೀಟ್ ಮಾಡಿದ್ದಾರೆ ಅನ್ನೋದನ್ನ ರಿಪೋರ್ಟನ್ನು ನಾವು ಇಲ್ಲಿ HM ನೋಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ನಾವು HM ಹೇಗೆ ಟೀಚರನ್ನು ಅಸೈನ್ ಮಾಡಬೇಕು ಓದು ಕರ್ನಾಟಕಕ್ಕೆ, ನಂತರ ಟೀಚರು 3 ಹಂತಗಳನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು, ನಂತರ HM ರಿಪೋರ್ಟನ್ನು ಹೇಗೆ ನೋಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಸ್ನೇಹಿತರೆಲ್ಲರಿಗೂ ಇದನ್ನು ಶೇರ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.